ಎಲ್ಲರಿಗೂ ನಮಸ್ಕಾರ. ನಾನು ಪುರುಷೋತ್ತಮ್ ದೇವರಾಜೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಟ್ಟೆಯನ್ನು ಕಡಿಮೆ ಮಾಡತಕ್ಕಂತಹ ಆಸನಗಳನ್ನು ಹೇಳ್ಕೊಡ್ತೀನಿ. ಒಂದೆರಡು ಮೂರು ಆಸನಗಳನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಾವು ಸೂರ್ಯ ನಮಸ್ಕಾರ ಮತ್ತು ವಾರ್ಮಪ್ನ ಮಾಡ್ಕೋಬೇಕು. ಸೊ ಅದಾದಮೇಲೆ ನೀವು ಈ ಒಂದು ಎರಡು ಮೂರು ಆಸನಗಳನ್ನ ಹೇಳ್ಕೊಡ್ತೀನಿ. ಆ ಆಸನಗಳನ್ನ ಸ್ವಲ್ಪ ಮಾಡ್ತಾ ಬನ್ನಿ. ಸೊ ಮೊದಲಿಗೆ ಅರ್ಧನಾವಾಸನ ಪೋಶ್ಚರ್ ನೋಡಿ. ಹಿಂಗೆ ಇಟ್ಕೊಂಡು ಹಿಂಗೆ ಕೂತ್ಕೊಳ್ಳಿ. ಮತ್ತು ನಿಧಾನಕ್ಕೆ ಲೆಗ್ನ ಮೇಲೆ ಎತ್ಕೋಬೇಕು. ಆಮೇಲೆ ಇಲ್ಲಿ ನೋಡಿ, ಇದನ್ನು ಹಿಂಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಇದು ಅರ್ಧನಾವಾಸನ ಪೋಶ್ಚರ್. ನಿಮಗೆ ಕಷ್ಟ ಆಗುತ್ತಂದರೆ ಹಿಂಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಷ್ಟದೃಷ್ಟೇ ಹಿಂಗೆ ಹಿಂದ್ಗಡೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಇದರ ಹೆಸರು ಅರ್ಧನಾವಾಸನ ಪೋಶ್ಚರ್. ಸೊ ಸುಮಾರು ಒಂದು 15-20 ಸೆಕೆಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇನ್ನೊಂದು ಬಂದು ಧನುರಾಸನ ಪೋಶ್ಚರ್. ಇಲ್ಲಿ ನಾವು ಎರಡು ಕೈಯಿಂದ ಎರಡು ಕಾಲನ್ನ ಹಿಡ್ಕೊಳ್ತೀವಿ. ಇಲ್ಲಿ ನಿಧಾನಕ್ಕೆ ಕಾಲನ್ನ ಎತ್ತಬೇಕು, ತಲೆನ ಎತ್ಕೋಬೇಕು. ಇದು ಹೊಟ್ಟೆಯ ಮೇಲೆ ಇರುವಂಥ ಆಸನ. ಸೊ ಇದು ಆದಷ್ಟು ನಾವು ತೊಡೆಯನ್ನ ಮೇಲೆ ಎತ್ತಬೇಕು, ಮತ್ತೆ ಎದೆಯ ಭಾಗವನ್ನು ತಲೆಯ ಮೇಲೆ ಎತ್ಕೋಬೇಕು, ಹೊಟ್ಟೆಯ ಮೇಲೆ ಇರಿಸೋಕ್ಕೆ ಪ್ರಯತ್ನ ಮಾಡಬೇಕು. ಸೊ ಫಸ್ಟ್ ನಾವೇನು ಮಾಡ್ತೀವಿ, ಸಡನ್ ಆಗಿ ಹಿಂಗೆ ಎತ್ಬಿಡ್ತೀವಿ. ನಾವು ಹಿಂಗೆ ಇರ್ತೀವಿ. ಹಿಂಗಿದ್ರೆ ಇದು ಎಫೆಕ್ಟ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ತಲೆನ ಕೆಳಗಿಟ್ಟು ನಿಧಾನಕ್ಕೆ ಕಾಲನ ಮೇಲೆ ಎತ್ಕೋಬೇಕು, ನಿಧಾನಕ್ಕೆ ತಲೆ ಮೇಲೆ ಎತ್ಕೋಬೇಕು. ಆವಾಗ ನಮ್ಮ ಬಾಡಿ ಫುಲ್ಲು, ದೇಹದ ಭಾಗ ಹೊಟ್ಟೆಯ ಮೇಲೆ ಬರುತ್ತೆ. ಇನ್ನೊಂದು ಆಸನ ಭುಜಂಗಾಸನ. ಎರಡು ಕೈನ ಎದೆ ಪಕ್ಕದ ಹತ್ರ ಇರ್ತೀವಿ. ಸ್ವಲ್ಪ ಲೆಗ್ ಓಪನ್ ಮಾಡ್ಕೊಂಡು ಮಾಡಿ ಪ್ರಾಕ್ಟೀಸ್. ನಾವು ಇವಾಗ ಬ್ರೀತ್ ಇನ್ ಹ್ಯಾಲ್ ಬೆಂಡ್ ಮಾಡ್ಕೊಳ್ತೀವಿ. ಎಗ್ದೇಲ್ ಮಾಡಿ. ಸೊ ಎಲ್ಲ ಆಸನ ಸುಮಾರು ಒಂದು 15-20 ಸೆಕೆಂಡ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಾನು ಬರೀ 3 ಆಸನ ಹೇಳ್ಕೊಟ್ಟಿದ್ದೀನಿ ಇವಾಗ. ಸೊ ಮುಂದಿನ ವಿಡಿಯೋದಲ್ಲಿ ಉಳಿದ ಆಸನಗಳನ್ನು ಹೇಳ್ಕೊಡ್ತೀನಿ. ಯಾಕೆಂದರೆ ನಿಧಾನಕ್ಕೆ ಮಾಡುವಂತಹ ಆಸನ ಮತ್ತು ಜಾಸ್ತಿ ಎಫೆಕ್ಟ್ ಇರುವ ಆಸನವನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.